ಬಾಸ್ಕೆಟಲ್ಲಿ ಹಾಕ್ತಾ ಇದ್ದೀರಿ ಅಂತ ಕೆಲವರು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ, ಅದರ ಬಗ್ಗೆ ನೋ ಡೌಟು. ಕೆಲವರು ಈ ನೆಲಕ್ಕೆ ಇದೇ ನೆಲದಲ್ಲಿ ಬಾಂಬ್ ಇಡೋದ್ರ ಬಗ್ಗೆ ನಾವು ಭಾರತೀಯ ಮುಸಲ್ಮಾನರನ್ನ ಯಾವತ್ತೂ ಕೂಡ ಗೌರವಿಸ್ತೀವಿ. ಓಕೆ, ಭಾರತೀಯ ಮುಸಲ್ಮಾನರನ್ನ ಯಾವತ್ತೂ ಕೂಡ ಗೌರವಿಸ್ತೀವಿ, ಆದರೆ ಭಾರತದಲ್ಲಿರೋ ಮುಸಲ್ಮಾನರನ್ನ ಅಲ್ಲ. ಏನು ವ್ಯತ್ಯಾಸ? ನಿಮಗೆ ಇದರ ವ್ಯತ್ಯಾಸವನ್ನು ನಾನು ಹೇಳ್ಕೊಡ್ಬೇಕಾ, ಅಥವಾ ಇಲ್ಲಿ ಕುಳಿತಿರ್ತಕ್ಕಂಥ ಜನರಿಗೆ ಅದರ ಅರ್ಥವನ್ನು ನಾನು ಹೇಳಬೇಕಾ? ಭಾರತೀಯ ಮುಸಲ್ಮಾನರನ್ನ ಖಂಡಿತವಾಗಿ ನಾವು ಗೌರವಿಸ್ತೀವಿ. ಇವತ್ತು ಅಬ್ದುಲ್ ಕಲಾಂ ನಾವು ಗೌರವಿಸ್ತೀವಿ, ಅಶ್ಫಾಕುಲ್ಲಾ ಇವತ್ತು ನಾವು ಅವರನ್ನು ಗೌರವಿಸ್ತೀವಿ. ಯಾಕೆ? ಈ ನೆಲಕ್ಕೋಸ್ಕರ, ಈ ಮಣ್ಣಿಗೋಸ್ಕರ ಅವರು ಕೆಲಸ ಮಾಡಿರ್ತಕ್ಕಂಥ ಜನ. ಆದರೆ ಈ ನೆಲದ ಊಟ ಮಾಡಿ, ಈ ನೆಲದ ನೀರನ್ನು ಕುಡಿದು ಈ ನೆಲಕ್ಕೆ ದ್ರೋಹ ಬಗೆತಕ್ಕಂಥವ್ರನ್ನ ಅವರನ್ನು ಭಾರತೀಯ ಮುಸಲ್ಮಾನರು ಅಂತ ನಾವು ಪರಿಗಣಿಸೋದೇನಿಲ್ಲ. ಭಾರತದಲ್ಲಿರೋ ಮುಸಲ್ಮಾನರು ಅಂದರೆ ಈ ದೇಶದ ಮುಸಲ್ಮಾನರು ತಾವು ಭಾರತೀಯರು ಹೌದು ಅಲ್ವೋ ಅನ್ನೋ ಸರ್ಟಿಫಿಕೇಟ್ ನಿಮ್ಮ ತಗೋಬೇಕಾ? ಪ್ರೂವ್ ಮಾಡಲಿ, ನನಗೆ ಬೇಡ, ನನಗೆ ಅವಶ್ಯಕತೆ ಇಲ್ಲ. ಆದರೆ ಪ್ರೂವ್ ಮಾಡಲಿ, ಬದುಕಲಿ, ಎಲ್ಲರ ಜೊತೆಗೆ ಸಮಗ್ರವಾಗಿ ಸಮಷ್ಟಿಯಿಂದ ಪ್ರೀತಿಯಿಂದ ನೆಮ್ಮದಿಯಿಂದ ಬದುಕಲಿ. ಪ್ರೂವ್ ಮಾಡೋ ಬರ್ಡನ್ ಮುಸ್ಲಿಮರ ಮೇಲೆ ಮಾತ್ರನಾ, ಕ್ರಿಶ್ಚಿಯನ್ರ ಮೇಲೆ ಮಾತ್ರ? ತಮ್ಮ ದೇಶ ಹಿಂದೂ ಸಮಾಜ ಇವತ್ತು ದೇಶದಲ್ಲಿ ಆಗಿರತಕ್ಕಂಥ ಗೊಂದಲಗಳಿಗೆ, ದೇಶದಲ್ಲಿ ಅಂತ ಬಿಟ್ಬಿಡಿ, ಇಡೀ ಜಗತ್ತಿನಲ್ಲಿ ಭಯೋತ್ಪಾದನೆ ಯಾರಿಂದ ನಡೆದಿದೆ? ಅಣ್ಣ, AK-47 ಪಿಕ್ಚರ್ ಅಲ್ಲಿ ಮಾಡಿದಾರಲ್ಲ ಉಗ್ರಗಾಮಿಗಳು. ದೇಶದಲ್ಲಿ ಮೊದಲು ಗಲಾಟೆಯನ್ನು ಶುರು ಮಾಡ್ತಕ್ಕಂಥವ್ರು ಯಾರು? ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲಿರ್ತಕ್ಕಂಥ FIR ಅನ್ನು ತೆಗೆದು ನೋಡಿ, 99.9999999% ಗಲಾಟೆ ಯಾರು ಶುರು ಮಾಡಿದ್ದಾರೆ? ಎಲ್ಲಾದರೂ ರಂಜಾನ್ ಮೆರವಣಿಗೆ ಮೇಲೆ ಕಲ್ಲು ಹೊಡೆದಿರತಕ್ಕಂಥ ದಾಖಲೆಗಳಿದೆಯಾ? ಎಲ್ಲಾದರೂ ಮಸೀದಿಗೆ ಹೋಗಿ ನಾವು ಗಲಾಟೆ ಮಾಡಿದ್ದೀವಿ, ನಾವಾಗಿಯೇ ಹೋಗಿ ಗಲಾಟೆ ಮಾಡಿದ್ದೀವಿ ಹಿಂದೂಗಳು ಅನ್ನುವಂಥ ದಾಖಲೆಗಳಿದೆಯಾ? ಆದರೆ ಪ್ರತಿಯೊಂದು ಕಡೆ ಇವತ್ತು ಕೂಡ ಅದೆಷ್ಟೋ ಗಣಪತಿ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಪರ್ಮಿಷನ್ ತಗೋಬೇಕು, ಜಿಲ್ಲಾಡಳಿತದಲ್ಲ, ಅಲ್ಲಿಯ ಮಸೀದಿಗಳು ಪರ್ಮಿಷನ್ ತಗೋಬೇಕು. ಆದರೂ ಕೂಡ ಹಿಂದೂಗಳು ಸಹಿಸ್ಕೊಂಡು ಮಾಡ್ತಾರಲ್ಲ ಪ್ರತಿ ವರ್ಷ. ಇವತ್ತು ಚಾಮರಾಜನಗರದಲ್ಲಿ ಹೋಗಿ ನೋಡಿ, ಖಡಕ್ ಮೊಹಲ್ಲಾ ಮಸೀದಿ ಎದುರುಗಡೆ ಒಂದು ಸಾರಿ ಗಣೇಶನನ್ನು ಇಟ್ಟರೆ ಅದೆಷ್ಟು ವರ್ಷಗಳ ಕಾಲ ಇರುತ್ತೆ ಗಣೇಶ ಅಂತ? ಜಿಲ್ಲಾಡಳಿತ ಕೊಡೋದಿಲ್ಲ ಅಂತಲ್ಲ ಪರ್ಮಿಷನನ್ನು. ಮುಸಲ್ಮಾನರು ಪರ್ಮಿಷನ್ ಕೊಟ್ಟಾಗ ಅಲ್ಲಿ ಮೆರವಣಿಗೆ ಮಾಡಬೇಕಾಗತ್ತೆ. ನಿಮ್ಮ ದೇಶದಲ್ಲಿ ಎಲ್ಲಾದರೂ ಒಂದು ಕಡೆ ತೋರಿಸ್ರಿ ನನಗೆ.